ಗಂಗಾವತಿ ಬಿಇಒ ಕಚೇರಿಯ ಅಧೀಕ್ಷಕ ನಾಪತ್ತೆಯಾಗಿದ್ದಾರಂತೆ. ಬಿಇಒ ಮ್ಯಾನೇಜರ್ ಸೂಪರಿಂಟೆಂಡೆಂಟ್ ಕಿರುಕುಳದ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಅವರ ಕಿರುಕುಳವನ್ನ ತಾಳಲಾರದೆ ಅಯ್ಯೋ ನನಗೆ ಕೆಲಸ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಇದರ ನಡುವಿನಲ್ಲಿ ಒಂದು ಅನುಮಾನ ಕೂಡ ಕೇಳಿ ಬರ್ತಾ ಇದೆ. ವಡ್ಡರಹಟ್ಟಿ ಅರಾಳ್ ಮಧ್ಯದಲ್ಲಿ ಕಾಲುವೆಗೆ ಹಾರಿ ಆತ್ಮಹತ್ಯೆ ಏನಾದ್ರೂ ಮಾಡ್ಕೊಂಡಿದ್ದಾರಾ ಅನ್ನುವಂತ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇರುವಂತದ್ದು. ಏನು ಆ ವ್ಯಕ್ತಿ ಮಂಜುನಾಥನಿಗಾಗಿ ಕಾಲುವೆಯಲ್ಲಿ ಅಗ್ನಿಶಾಮಕ ದಳ ಶೋಧವನ್ನು ನಡೆಸ್ತಾ ಇದೆ. ಕಿರುಕುಳದಿಂದ ನೊಂದಿದ್ರ ವಿಕಲಚೇತನರಾಗಿದ್ದಂತ ಮಂಜುನಾಥ್ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಲುವೆ ಬಳಿ ತ್ರಿಚಕ್ರ ಸ್ಕೂಟಿ ಬಿಟ್ಟು ನಾಪತ್ತೆಯಾಗಿದ್ದಾರೆ. ಯಾವುದೇ ಹಾನಿ ಆಗದೇ ಇರಲಿ, ಅವರು ಬದುಕಿರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಆದ್ರೆ ಗಂಗಾವತಿ ಬಿಇಒ ಕಚೇರಿಯ ಅಧೀಕ್ಷಕ ನಾಪತ್ತೆಯಾಗಿರುವಂಥದ್ದು. ಬಿಇಒ ಮತ್ತು ಸಹ ಸೂಪರಿಂಟೆಂಡೆಂಟ್ಗಳಿಂದ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ರು ಅವರಿಗೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಆ ಕಿರುಕುಳ ಅದು ಇದು ಅದೆಲ್ಲ ಏನೇ ಇದ್ರೂ ಕೂಡ ನೋಡಿ, ಇವರು ಪಾಪ ತ್ರಿಚಕ್ರ ವಾಹನ ಅವರ ಸಂಬಂಧಿಕರು ಅಲ್ಲಿ ಕಣ್ಣೀರಿಡ್ತಾ ಇರೋದನ್ನ ನೋಡಿದರೆ ಬಹಳ ಬೇಸರ ಆಗುತ್ತೆ. ಓರ್ವ ಅಂಗವಿಕಲ ಈ ಸಮಾಜದಲ್ಲಿ ಬದುಕಬೇಕಾದ್ರೆ ಎಂತೆಂತಹ ಸವಾಲುಗಳನ್ನ ಆತ ಎದುರಿಸಬೇಕು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈ ನಡುವಿನಲ್ಲಿ ಆತರಿಗೆ ಅತಿಯಾದ ಕಿರುಕುಳ ಅಥವಾ ಒತ್ತಡ ಇದೆಲ್ಲದನ್ನ ನೀಡ್ತಾ ಇದ್ರು ಅನ್ನುವಂಥ ಆರೋಪವನ್ನ ಅವರ ಸಂಬಂಧಿಕರು ಸ್ನೇಹಿತರು ಮಾಡ್ತಾ ಇದ್ರೆ ಅವರನ್ನು ಕಳೆದುಕೊಂಡ ನೋವಲ್ಲಿ ಆಬ್ವಿಯಸ್ಲಿ ಪಾರ್ಥಿವ ಶರೀರ ಸಿಗ್ಲಿಲ್ಲ ಇನ್ನು. ಆದರೆ ಕನ್ಫರ್ಮ್ ಇಲ್ಲ ಅವರು ಅದೇ ಕಾಲುವೆಗೆ ಜಂಪ್ ಮಾಡಿದಾರ ಇಲ್ವಾ ಅಂತ ಹೇಳಿ, ಆತ್ಮಹತ್ಯೆ ಮಾಡಿದಾರ ಇಲ್ವಾ ಅಂತ ಹೇಳಿ. ಬಿಟ್ಟು ಅಕ್ಕಪಕ್ಕ ಹೋದ್ರ ಅಥವಾ ಕಾಲುವೆಗೆ ಇಲ್ಲಿ ಹಾರಿ ಆತ್ಮಹತ್ಯೆ ಮಾಡ್ಕೊಳಕ್ ಮುಂದಾದ್ರ